ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಇನ್ನೂ ಸ್ವಾಗತ. ಸೊ ಇವತ್ತೊಂದು ಶಾರ್ಟ್ ರೈಡ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಲ್ರೆಡಿ ಬಂದು 11:30 ಆಗಿರಬೇಕು. ಸೊ ಆಲ್ಮೋಸ್ಟ್ ಇವತ್ತು ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಸ್ವಲ್ಪ ಕ್ಲೌಡಿ ಇದೆ ಫುಲ್ಲು. ಸೊ ಇವತ್ತೇನಕ್ಕೆ 11 ಗಂಟೆಗೆ ಹೊರಟಿರೋದು ಅಂದರೆ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದು. ಇವೆಂಟ್ಗಳು ಇದ್ದಿದ್ದ ಕಾರಣ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರೋಕ್ಕೆ ಇಷ್ಟೊತ್ತಾಯಿತು. ಹೆಂಗೋ ಬಿಸಿಲು ಕಮ್ಮಿ ಇತ್ತಲ್ಲ, ಒಂದು ರೈಡ್ ಹಾಕೊಂಬಿಡೋಣ ಅಂದ್ಬಿಟ್ಟು ಬಂದ್ವಿ. ಸೊ ನಿಮಗೆ ಇವತ್ತಿಂದು ವಿಡಿಯೋ ಏನು ಹೇಳ್ತೀನಿ ಅಂದರೆ, ಟೈಪ್ಸ್ ಆಫ್ ಬ್ರೇಕ್ಸು, ಎಷ್ಟು ಥರ ಬ್ರೇಕ್ಸ್ಗಳಿದೆ ಅಂತ ಹೇಳ್ತೀನಿ. ಫಸ್ಟ್ ಟೈಪಿಗೆ ಬಂದರೆ ಇದು ಬೇಸಿಕ್ಕು, ಎಲ್ಲರ ಗಾಡಿಯಲ್ಲೂ ಇದ್ದೇ ಇರುತ್ತೆ, ಡ್ರಮ್ ಬ್ರೇಕ್ಸು. ಸ್ನೇಹಿತರೆ, ಫಸ್ಟ್ ಪಾಯಿಂಟು, ಈಗ ನೀವು ಡ್ರಮ್ ಬ್ರೇಕ್ಸಿಗೆ ಬಂದರೆ, ಸೊ ಫಸ್ಟ್ ಏನಾಗುತ್ತೆ, ಡ್ರಮ್ ಬ್ರೇಕ್ಸು ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂದರೆ ಅದು ವೀಲ್ ಮಧ್ಯದಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಪ್ಪ ಅಂದರೆ, ಪ್ಯೂರ್ಲಿ ಇಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ವಿತ್ ಕೇಬಲ್ ಮುಖಾಂತರ ಅದು ಲಿಂಕ್ ಆಗಿ, ಸೊ ನಾವು ಯಾವಾಗ ಇಲ್ಲಿ ಬ್ರೇಕ್ನ ಅಪ್ಲೈ ಮಾಡ್ತೀವಿ, ಸೊ ಅದೇನಾಗುತ್ತೆ, ಇಲ್ಲಿ ನಾವು ಕೇಬಲ್ ಎಳೆಯೋ ಥರ ಮೋಷನ್ ಕೊಟ್ಟಾಗ ಒಳಗೆ ಡ್ರಮ್ ಬ್ರೇಕ್ ಒಳಗೆ ಲೈನರ್ಸ್ ಅಂತ ಫಿಟ್ ಮಾಡಿರ್ತಾರೆ, ಲೈನರ್ಸ್ ಆರ್ ಬ್ರೇಕ್ ಶೂಸ್ ಅಂತ. ಸೊ ಅದು ನಾವು ಇಲ್ಲಿ ಬ್ರೇಕ್ ಅಪ್ಲೈ ಮಾಡಿದಾಗ ಅಲ್ಲಿ ಲೈನರ್ಸ್ ಬಂದು ಫಾರ್ವರ್ಡ್ ಮೂವ್ ಆಗ್ತವೆ, ಬ್ರೇಕ್ ಬಿಟ್ಟರೆ ಮತ್ತೆ ಬ್ಯಾಕ್ವರ್ಡ್ ಮೂವ್ ಆಗುತ್ತೆ. ಆ ಥರ ಅದು ಮೆಕ್ಯಾನಿಸಮ್ ಸೆಟ್ ಮಾಡಿರ್ತಾರೆ. ಸೊ ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಅದು ಫಾರ್ವರ್ಡ್ ಮೂವ್ ಆಗಿ, ಏನು ಡ್ರಮ್ ಬ್ರೇಕ್ಸ್ ಡ್ರಮ್ ಇರುತ್ತಲ್ಲ, ಬ್ರೇಕ್ದು ಡ್ರಮ್ಮು ಆಚೆ ಕಡೆ ಸರ್ಕಲ್ಲು, ಸೊ ಆ ಸರ್ಕಲ್ಗೆ ಈ ಬ್ರೇಕ್ ಶೂಸ್ ಏನು ಮಾಡುತ್ತೆ, ಪ್ರೆಷರ್ನ ಕೊಡುತ್ತೆ. ಅಂದರೆ ಮೀನ್ಸ್ ಅದನ್ನು ಅದು ಮುಟ್ಟುತ್ತೆ, ಆಚೆ ಕಡೆ ಫಾರ್ವರ್ಡ್ ಮೂವ್ ಆಗಿ ಅದು ಮುತ್ತೆ. ಸೊ ಹಂಗಾಗಿ ವೆಹಿಕಲ್ಲು ಸ್ಪೀಡ್ನು ಡಿಕ್ರೀಸ್ ಮಾಡುತ್ತೆ. ಸೊ ಇದೊಂಥರ ಯಾರವನು ಸೊ ಈ ಥರ ಒಂದು ಬ್ರೇಕ್ ಸಿಸ್ಟಮ್ ಆದರೆ, ನೆಕ್ಸ್ಟ್ ಇನ್ನೊಂದು ಬಂದರೆ ನಿಮಗೆ ಡಿಸ್ಕ್ ಬ್ರೇಕ್ ಆರ್ ಹೈಡ್ರಾಲಿಕ್ ಬ್ರೇಕ್ಸ್ ಅಂತಾರೆ. ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ ನೋಡ್ರಿ.